ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ನಿಮಗೆ ಏನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅಂದರೆ ಹೇಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ಹೇಗಂತ ಹ್ಯಾಶ್ಟ್ಯಾಗ್ಸ್ ಆಗಲಿ ಅಂತ ತುಂಬ ಜನ ಕೇಳ್ತಿರ್ತಾರೆ ಡೌಟ್ಸು. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ನೀವು ಯಾವುದೇ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಕುಕ್ಕಿಂಗ್ ಆಗಲಿ ಫಾರ್ ಎಕ್ಸಾಂಪಲ್, ಆವಾಗ ಕುಕ್ಕಿಂಗ್ ಬಗ್ಗೆ ನೀವೇನು ಮಾಡಿದ್ದೀರಾ ಅದ್ರ ಬಗ್ಗೆ ಒಂಚೂರು ಒಂದು 2 ಲೈನ್ಸ್ ಆರ್ 1 ಲೈನ್ ಬರೆದ್ಬಿಟ್ಟು ಕೆಳಗಡೆ ಒಂದು 2 to 4 ಟ್ಯಾಗ್ಸ್ ಹಾಕ್ಬೇಕಷ್ಟೇ ರಿಲೇಟೆಡ್ ಟು ಕುಕ್ಕಿಂಗ್. ಸೊ ಅದಕ್ಕಿಂತ ಜಾಸ್ತಿನೂ ಹಾಕ್ಬಾರ್ದು ಅಂತಾರೆ. ಒಂದೊಂದು ಸತಿ ಮೊನಿಟೈಸ್ ಆದಾಗ ನಾನು ಚಾನಲ್ಗೆ ಎಫೆಕ್ಟ್ ಬರುತ್ತೆ ಮತ್ತು ಅದಕ್ಕೆ ಪ್ರಾಬ್ಲಮ್ಮು. ಸೊ ಮ್ಯಾಕ್ಸಿಮಮ್ ನೀವು 2 to 4 ಟ್ಯಾಗ್ಸ್ ಹಾಕಬೇಕು. ಆ್ಯಂಡ್ ಯಾವುದೇ ರಿಲೇಟೆಡ್ ಆಗಲಿ, ಟ್ರಾವೆಲಿಂಗ್ ಬಗ್ಗೆ ಆದ್ರೂ ಅಷ್ಟೇ, ನಾವು ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗೂ ಬರೀಬೇಕು ಅಂತಲೂ ಏನಿಲ್ಲ. ನಿಮ್ಗೆ ಬೇಕು ಅಂದರೆ ಆರಾಮಾಗಿ ನೀವು ಹೆಂಗೆ ಎಂಜಾಯ್ ಮಾಡಿದ್ರಿ ಅದೆಲ್ಲ ಬರ್ಕೊಂಡು ಕೂತ್ಕೊಳ್ಬೋದು. ಟ್ಯಾಗ್ಸ್ ಮಾತ್ರ ತುಂಬ ಹಾಕಕ್ಕೆ ಹೋಗಬಾರ್ದು. ನೀವು ಎಕ್ಸ್ಪೀರಿಯನ್ಸ್ನ ಆ್ಯಂಡ್ ಏನು ಎಕ್ಸ್ಪ್ಲೋರ್ ಮಾಡಿದ್ದೀರಾ, ಏನೇನು ತೋರಿಸಿದ್ದೀರಾ ಅದ್ರ ಬಗ್ಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಫುಲ್ ಡೀಟೇಲ್ಸನ್ನು ಹಾಕ್ಬೋದು. ಟ್ಯಾಗ್ಸ್ ಮಾತ್ರ 2 to 4 ಇರಬೇಕು, ಓಕೆನಾ? ಜಾಸ್ತಿ ಹಾಕಿದ್ರೆ ಅದು ಮೊನಿಟೈಸೇಷನ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಸೊ ನೋಡಿಕೊಂಡು ಹಾಕಿ. ಸೊ ಟ್ಯಾಗ್ಸ್ ಬಗ್ಗೆ ಗೊತ್ತಾಯಿತು ಹೆಂಗೆ ಹಾಕಬೇಕು ಅಂತ. ಇವಾಗ ನಾನು ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ತಿದ್ದೀನಿ ಅಂದರೆ, ಆ್ಯಕ್ಚುಲಿ ಯೂಟ್ಯೂಬ್ ಯಾರು ಚಾನಲ್ಸ್ ಓಪನ್ ಮಾಡಿದ್ದೀರಾ ಅವರು ಮೇಯ್ನಾಗಿ ಫಸ್ಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತಾರೆ. ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡಬೇಕು, ಇಲ್ಲ ಅಂದರೆ 2 ಡೇಸ್ಗೆ ಅನ್ಸತಿ, ಇಲ್ಲ ಅಂದರೆ ವೀಕ್ಲಿ. ಯಾವಾಗ ನೀವು ಹಾಕ್ತಿರೋ ಕನ್ಸಿಸ್ಟೆನ್ಸಿ ಇವಾಗ ಇರಬೇಕು. ನಾವಿವಾಗ ಜಾಬ್ ಹೆಂಗೆ ಡೈಲಿ ಹೋಗ್ತೀವಿ ರೆಡಿಯಾಗಿ, ಸೊ ಅದೇ ಥರ ಇದು ಇಟ್ಸ್ ಲೈಕ್ ನಮ್ಮ ಜಾಬ್ ಥರನೇ ಅಲ್ವಾ? ಸೊ ಆ ಥರ ನಾವು ಮೇಂಟೈನ್ ಮಾಡಬೇಕು ಕನ್ಸಿಸ್ಟೆನ್ಸಿ ಅನ್ನೋದು, ವೀಡಿಯೋಸ್ನ ಅಪ್ಲೋಡ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಸೊ ವೀಡಿಯೋಸ್ನ ಸುಮ್ಮನೆ ಏನೋ ಒಂದು ಕಟ್ಟಚರಕ್ಕೆ ಹಾಕಬೇಕು ಅಂತ ಏನೋ ಒಂದು ಮಾಡಿ ಅಪ್ಲೋಡ್ ಮಾಡೋದಲ್ಲ. ಸೊ ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಏನೋ ಒಂದು ಯೂಸ್ ಆಗೋದು, ಜನರು ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿದಾಗ ಅದರಿಂದ ಸ್ವಲ್ಪ ಯೂಸ್ ಅವ್ರಿಗಿದೆ ಅಂತ, ಅಟ್ಲೀಸ್ಟ್ ಅವ್ರಿಗೆ ಯೂಸ್ ಆಗಬೇಕು ಆ ಥರ ವೀಡಿಯೋಸ್ ಮ್ಯಾಕ್ಸಿಮಮ್ ಮಾಡಿ. ಇನ್ನೊಂದು ಏನಂದರೆ, ಏನೂ ಇಲ್ಲ, ಯೂಟ್ಯೂಬ್ ಇಟ್ಸ್ ಲೈಕ್ ಜಾಬ್ ಥರ. ನೀವು ಹೆಂಗೆ ಡೈಲಿ ಯಾವುದಾದ್ರೂ ಜಾಬ್ಗೆ ಹೋಗ್ತೀರಾ ಅಂದರೆ ಡೈಲಿ ಹೋಗಲ್ವಾ, ಅದೇ ಥರ ಡೈಲಿ ಮಾಡಿ ಅಂತಲೂ ನಾನು ಹೇಳೋದಿಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಬೇಕು. 1 ಡೇ 2 ಡೇ ವೀಕ್ಲಿ ಆಗ್ತೀರಾ, ವೀಕ್ಲಿ ಆಗ್ತಾ ಇರಬೇಕು. ಆ ಥರ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಬೇಕಾಗತ್ತೆ. ಬಿಕಾಸ್ ಆ ಥರ ಮೇಂಟೈನ್ ಮಾಡ್ತಾರೆ ಯೂಟ್ಯೂಬ್ ಪ್ರಮೋಟ್ ಮಾಡೋದು ವೀಡಿಯೋಸ್ನ. ಆ್ಯಂಡ್ ಶಾರ್ಟ್ಸ್ ಹಾಕಿ ಜಾಸ್ತಿ. ಶಾರ್ಟ್ಸಿಂದ ನಮಗೆ ಇನ್ನೊಂದು ಥರ್ಡ್ ಇಂಪಾರ್ಟೆಂಟ್, ಶಾರ್ಟ್ಸ್ ವೀಡಿಯೋಸ್ ಹಾಕಿ ಅದರಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾರೆ. ಆ್ಯಂಡ್ 4th ಪಾಯಿಂಟ್ ಬಂದು ಲೈವ್ ಮಾಡೋದ್ರಿಂದ WH ಜಾಸ್ತಿ ಮಾಡ್ಕೊಳ್ಬೋದು. ಸೊ ಇಷ್ಟು ಇಂಪಾರ್ಟೆಂಟ್, 4 ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾರ್ಯಾರು ಚಾನೆಲ್ ಕ್ರಿಯೇಟ್ ಮಾಡಿದ್ದೀರಾ ಅವರಿಗೆ ತುಂಬ ಯೂಸ್ಫುಲ್ ಇದು. ಒಂದು ರಿಪೀಟ್ ಮಾಡ್ತೀನಿ, ಒಂದು ಹ್ಯಾಶ್ಟ್ಯಾಗ್ಸ್ ಹೆಂಗೆ ಹಾಕಬೇಕು ಅಂತ ಹೇಳಿದ್ದೀನಿ. ಸೆಕೆಂಡು, ಹೇಗೆ ವೀಡಿಯೋಸ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆಮೇಲೆ ಶಾರ್ಟ್ಸ್ ವೀಡಿಯೋಸಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಆಮೇಲೆ ಹೆಂಗಂದರೆ ಹಂಗೆ ವೀಡಿಯೋಸ್ ಹಾಕ್ಬಾರ್ದು. 4 ಪಾಯಿಂಟ್. ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ನಿಮ್ಗೆ ಯಾವ ಥರದ ವೀಡಿಯೋಸ್ ಬೇಕಂದ್ರೂ ನಾನು ಕಮೆಂಟ್ ಮಾಡ್ಬೋದು, ನಾನು ಅದೇ ಥರ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.